ಮೆರವಣಿಗೆ ಎಲ್ಲ ಇರತ್ತೆ ಅಂತಂದ್ರಿ, ಆದ್ರೆ ನೋಡಿದ್ರೆ ಹೆಣ್ಣನ್ನ ಮನೆಗೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ತಿದ್ದೀರಾ? ರಶ್ಮಿ, ಈ ಮಾರಿಗುಡಿ ದೇವರು ವೀರಭದ್ರನ ಮಗನ ಮದುವೆನ ಸುತ್ತೂರು ಜನ ನೋಡಿ ಕಣ್ತುಂಬಿ ಆನಂದ ಪಟ್ಕೊಂಡಿದ್ದಾಯ್ತು. ಈಗ ಊರಲ್ಲಿ ವಯಸ್ಸಾದವರು, ಮದುವೆಗೆ ಬರೋಕ್ಕಾಗದೇ ಇರೋರು, ಮತ್ತು ಇನ್ನೂ ಹಲವು ಜನ ಇದ್ದಾರಲ್ಲ, ಅಂಥವ್ರಿಗೆ ನನ್ನ ಮಗನ ಮೆರವಣಿಗೆ ಮಾಡಿ ಅವರು ಕಣ್ ತುಂಬಿಕೊಳ್ಳೋದು ಬೇಡವಾ? ಹೀಗೆ ಮೆರವಣಿಗೆ ಮಾಡೋದು ನನ್ನ ಧರ್ಮ ಅಲ್ವಾ? ಆದರೆ ಹೆಣ್ಣನ್ನ ಮನೆ ಒಳಗಡೆ ಒಕ್ಕಿಸ್ಕೊಳ್ತೇನೆ ಮೆರವಣಿಗೆ ಮಾಡಬಾರ್ದು ಅಂತ ಜೋಯಿಸ್ ಹೇಳ್ಬಿಟ್ಟವ್ರೆ. ಅದಕ್ಕೆ ಹೆಣ್ಣನ್ನು ಮನೆ ಒಳಗೆ ಒಕ್ಕಿಸ್ಕೊಂಡು ದೀಪ ಹತ್ತಿಸ್ಬಿಟ್ರೆ ಮೆರವಣಿಗೆ ಮಾಡಿಸೋದೆಯಾ? ಅಷ್ಟೊತ್ತಿಗೆ ಕತ್ಲೆ ಹಾಕಿಲ್ವ ಛತ್ರಿ ಅಣ್ಣ? ಇವು ನಮ್ಮ ಕಾಲದ ಮದುವೆ ಮೆರವಣಿಗೆ ನೋಡಿದ್ಯೇನೋ ನೀನು? ಸೂರಿಲ್ಲದ ಕಾರ್ನಲ್ಲಿ ಗಂಡು ಹೆಣ್ಣನ್ನು ಕೂಡಿಸ್ಕೊಂಡು ಆ ಬೀದಿ ದೀಪಗಳ ನಡುವೆ ಹುಡುಗರೆಲ್ಲ ಹೆಗಲ ಮೇಲೆ ಪೆಟ್ರೋಲ್ ಮಾರ್ಕ್ಸ್ ಇಟ್ಕೊಂಡು ಅದ್ಭುತ ಅದ್ಭುತ ಕಣ. ಈಗಲೂ ಸೇಮ್ ರಿಪೀಟ್ ಆಯ್ತದೆ. ಗಂಡು ಹೆಣ್ಣು ಕೂರ್ಸೋದು, ಮೆರವಣಿಗೆ ಓಡಿಸೋದು ಅಷ್ಟೇಯಾ? ಹಾಗಾದ್ರೆ ಅಣ್ಣಂಗೂ ರತ್ನಂಗೂ ಇವತ್ತು ಫಸ್ಟ್ ಟ್ರಿಪ್ಪು. ಅದೇ ಇನ್ನೇನು, 4 ದಾರಿ ಇರೋ ಊರ್ ಸುತ್ತ ಟ್ರಿಪ್ಪು. ಅತ್ತೆ, ಎಷ್ಟು ದೂರ ಹೋಗ್ತೀವಿ ಅನ್ನೋದು ಮುಖ್ಯ ಆಗಲ್ಲ, ಹೋಗೋ ಅಷ್ಟು ದೂರನೂ ಜೊತೆಗೆ ಇರ್ತೀವೋ ಇಲ್ವೋ ಅನ್ನೋದು ಮುಖ್ಯ ಅಲ್ವೇನ್ರಿ? ಯಾ ಐ ಅಪ್ರಿಷಿಯೇಟ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಕಾಂಪೌಂಡರ್. ಮಾತು ಸಾಕು, ಎಲ್ಲರೂ ಮನ್ಸಾರೆ ಹರಿಸಿ ನಮ್ಮ ಮನೆ ಮಹಾಲಕ್ಷ್ಮಿನ ಮನೆ ತುಂಬಿಸ್ಕೊಡಿ. ಅದಕ್ಕೋಸ್ಕರನೇ ಅವಾಗಿಂದ ಕಾಯ್ತಾ ಇದ್ದೀವಿ ಕಣವ. ನೀವು ಹೊಸಿ ತಡ. ತಡವಾಗಿ ಆದರೂ ಅಡಕವಾಗಿರೋ ಸೊಸೆನೆ ನಮ್ಮ ಮನೆಗೆ ಬಂದಿದ್ದಾಳೆ. ತಂಗ್ಯವ, ಯಾರ ಮಗಳು ಹೇಳು? ಅಲ್ವೇನೋ ವೀರಭದ್ರ? ಅದೇ ನಿಮ್ಮ ಹುಡುಗನ ಬಾಯ್ಲಿ ನಮ್ಮ ಹುಡುಗಿ ಹೆಸರು ಹೇಳಿಸಿ. ನಾನು ನೋಡಬೇಕು ನೀವು ಹುಡುಗನಿಗೆ ಏಡ್ ಕಲಿಸಿದ್ದೀರಾ ಅಂತ. ಪರ್ಶು ಹೇಳೋ, ನಿನ್ನ ಹೆಂಡತಿ ಹೆಸರು ಹೇಳೋ. ಪರ್ಸೋಣ ನಾರ್ಮಲ್ ಆಗೆಲ್ಲ ಹೇಳಿದ್ರೆ ನಾವೆಲ್ಲ ಬಿಡಕ್ಕಿಲ್ಲ, ಏನಾದ್ರು ಡಿಫ್ರೆಂಟ್ ಆಗಿ ಹೇಳು. ಬೇಕಾದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಬೇಡ ಸೀನಾ, ಟೀಚರ್ ಅಮ್ಮ ನನ್ನ ಹೆಂಡ್ರಾಗೋಳು ಅಂತ ಗೊತ್ತಾದ ಮ್ಯಾಕೆ ನಾನೇ ಅಭ್ಯಾಸ ಮಾಡಿವ್ನಿ. ನಾನೇ ಹೇಳ್ತೀನಿ. ಒಂದು ನಿಮಿಷ ಲೇಡೀಸ್ ಫಸ್ಟು, ರತ್ನ ಹೇಳಿ ಮೊದಲು.